Come on, let's go. ನಮ್ದು ಬೇಸಿಕ್ ಪ್ರೈಸ್ ಅದ ರೀ ಸರ್. ಕಂಪೇರ್ ಟು ಅದರ್ ರೆಸ್ಟೋರೆಂಟ್ ನಂಬರ್ ಬೇಸಿಕ್ ಪ್ರೈಸ್ ಅದ. ಜ್ಯೂಸಿ ಮಂದಿ ಅಂದ್ರೆ 400 ಬರ್ತಾವ. ನಿಮಗೆ 2 ಪೀಸ್ ಮಂದಿ 2 ಜನ ಚೆನ್ನಾಗಿ ಉಣ್ಬೇಕು ಸರ್. ಅದು ಲೇ ಬಾರಲೇ ಉಣ್ಣು. ಎರಡು ದಿನದ ಬೇರೆ ವಾಯ್ಸ್ ಬೇರೆ ಹೋಗ್ಬಿಟ್ಟಿದೆ. ಸೂಪ್ ಕುಡಿದ ತಕ್ಷಣ ಬಿಸಿ ಫುಲ್ ಗಂಟ್ಲು ಒಂದು ಸ್ವಲ್ಪ ಸ್ಪೈಸಸ್ ಹೊಡೆದ್ರೆ ಚೆನ್ನಾಗಿ ಅನ್ಸುತ್ತೆ ಅನ್ಕೊಂಡೆ. ಲೆಗ್ ಪೀಸ್ ನೋಡ್ಬೋದು ಹೆಂಗಿದೆ. ಫುಲ್ ಒಳ್ಳೆ ತಂಗಡಿ ಕಬಾಬ್ ಸಕ್ಕತ್ತಾಗಿದೆ. ಚಿಯರ್ಸ್. ಹಲೋ, ನಮಸ್ಕಾರ ಕರ್ನಾಟಕ. ನಾವತ್ತು ಬೀದರ್ಲಿದ್ದೀವಿ. ಕರ್ನಾಟಕ ಟ್ರಿಪ್ ಮಸ್ತಾಗಿ ನಡೀತಿದೆ. 9 ಜಿಲ್ಲೆಯ ವಿಡಿಯೋಸ್ ಆಲ್ರೆಡಿ ಬಂದಿದೆ. ಹೇಗೆ ಅನಿಸ್ತಿದೆ ಅಂತ ಕಮೆಂಟಲ್ಲಿ ನನಗೆ ಹೇಳಿ. ಇವಾಗ ಬೀದರ್ಲಿ 3 ದಿನ ಎಕ್ಸ್ಪ್ಲೋರೇಷನ್ ನಡೀತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿದ್ರೆ ನಾವು ವಿಜಯಪುರದಲ್ಲಿ ಒಂದು ಮಂದಿ ರೈಸ್ನ ಮಾಡಿದ್ವಿ. ಸೊ ಅದ್ರ ಬಗ್ಗೆ ಯಾವ ಥರ ಪ್ರಿಪೇರ್ ಮಾಡ್ತಾರೆ ಅಂತ ಒಂದು ಯೂಟ್ಯೂಬಲ್ಲಿ ಲಾಂಗ್ ಫಾರ್ಮೆಟ್ ತೋರಿಸ್ಬೇಕಂತ ಭಾಳ ಆಸೆ ಇತ್ತು. ಸೊ ಅದು ಬೀದರ್ಲಿ ನಡೀತಿದೆ. ಕಾಂಚಾಚಾ ಅಂತ ಇದು ಹೋಟೆಲ್ ಹೆಸರು. 1961 ಇಲ್ಲಿ ಮಸ್ತಾಗಿ ಊಟನ ಕೊಡ್ಕೊಂಡು ಬಂದಿದ್ದಾರೆ. ಸೊ ಈಗ ಸ್ಪೆಷಲಿ ಅವರು ಮಂದಿ ರೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಒಂದು ಅದ್ಭುತವಾದ ಜಾಗನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಹೋಗಿ ನೋಡೋಣ ಯಾವ ಥರ ಇದೆ ಅಂತ. ಬಟ್ ಈ ಊರಲ್ಲಿ ಒಬ್ಬರು ಅಂದರೆ ಫ್ಯಾಷನಲ್ಲಿ ತುಂಬಾ ಎಕ್ಸ್ಪರ್ಟ್ ಇರೋಂಥವ್ರು, ಬಿಯರ್ಡ್ ಎಸ್ಥೆಟಿಕಲ್ಲಿ ಅವ್ರದ್ದು ಪೇಜ್ ಹೆಸರು CM ಅಂತ ಅವ್ರು ನಮ್ಮ ಜೊತೆ ಇವತ್ತಿದ್ದಾರೆ. CM ಅವರೇ ಬನ್ನಿ. Hello brother, welcome to Bidar. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇಲ್ಲಿ ಇವರು ರೆಕಮೆಂಡ್ ಮಾಡಿದ್ದು ಈ ಜಾಗನ. ಸೊ ಹೇಗೆ ಅನ್ಸುತ್ತೆ ಸರ್, ಇಲ್ಲಿ ಹೇಗಿದೆ ಫುಡ್? ಸೂಪರ್ ಆಗಿದೆ, ಒಂದ್ಸರಿ ಟ್ರೈ ಮಾಡಿ. ಅದಕ್ಕೆ ನಾನು ಹೇಳಿದ್ನಲ್ಲ, ಮಾರ್ನಿಂಗ್ ಒಂದು, ಆಫ್ಟರ್ನೂನ್ ಒಂದು, ಈವ್ನಿಂಗ್ ಒಂದು 3 ಶೆಡ್ಯೂಲ್ ಆಲ್ರೆಡಿ ಇವ್ರಿಗೆ ಹೇಳ್ಬಿಟ್ಟಿದ್ದೀನಿ ನಾನು. ಸೊ ಈಗ ದಿಸ್ ಇಸ್ ಆಫ್ಟರ್ನೂನ್ ಶೆಡ್ಯೂಲ್. ಸೊ ಹೆಂಗಿದೆ ಅಂತ ನೀವು ಹೇಳ್ಬೇಕು, ನಾನಲ್ಲ. ಹೇಳೋಣ, ಒಟ್ಟಿಗೆ ತಿಂದು ಯಾವ ಥರ ಇದೆ ಅಂತ ಹೇಳೋಣ. ಸೊ ಸದ್ಯಕ್ಕೆ ಮಾಂಟೇಜಸ್ ನೋಡ್ಕೊಂಡು ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೆಂಗಿದ್ದೀರಿ ಸರ್ ನೀವು? ನಾವು ಆರಾಮ್ ಸರ್. ನೀವು, ನಿಮ್ಮ ಹೆಸರು? ನಮ್ಮ ಹೆಸರು ಶೇಖ್ ಮುಜೀಬ್ ಸರ್. ನಿಮ್ಮ ಹೆಸರು ಸರ್? ಯಾವಾಗ ಶುರು ಆಗಿದ್ದು ಕಾಂಚಾಚಾ ಯಾವಾಗ ಶುರು ಆಗಿದ್ದು? ಕಾಂಚಾಚಾ ರೀ ಸರ್, ನೋಡ್ರಿ, ಕಾಂಚಾಚಾ ಬೇಸಿಕ್ ರೆಸ್ಟೋರೆಂಟ್ ಅದೇ 1961 ಶುರು ಆಯ್ತು ರೀ. ಇದು ಮಂದಿ ಕಾನ್ಸೆಪ್ಟ್ ಅಂದರೆ ಒನ್ ಇಯರ್ ಆಯ್ತು ರೀ ಸರ್. 1 ಇಯರ್ ಏನು ಡಿಮ್ಯಾಂಡ್ ಜಾಸ್ತಿ ಇತ್ತು ಅಂತ ಮಂದಿ ಶುರು ಮಾಡಿದ್ರೆ? ಹಾಂ ಸರ್, ಇದು ಫ್ಯಾಮಿಲಿ ಡಿಮಾಂಡ್, ಅದು ಬ್ಯಾಚುಲರ್ ಡಿಮಾಂಡ್, ಮಂದಿ ಅಂತಾರ ಜಾಸ್ತಿ ಇದೆ. ಅದ್ರ ಸಲುವಾಗಿ ಇದು ಸ್ಟಾರ್ಟ್ ಮಾಡಿದ್ರಿ ಸರ್. ಓಕೆ. ಎಷ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಮಂದಿ ಮಾಡ್ತೀರಾ ಅಥವಾ ಒಂದೇ ಥರ ಹೇಗೆ? ಇಲ್ಲ ಸರ್, ನಮ್ಮ ಭಾಳ ಡಿಫ್ರೆಂಟ್ ಟೈಪ್ ಮಂದಿ ಅದ ರೀ ಸರ್. ಚಿಕನ್ದಾಗ ನೋಡಿ ನಾವು ಚಿಕನ್ದಾಗ ಫ್ರೈ ಮಂದಿ ಅದ, ಜ್ಯೂಸಿ ಮಂದಿ ಅದ, ಬ್ರೋಸ್ಟೆಡ್ ಮಂದಿ ಅದ ರೀ ಸರ್. ಭಾಳ ಟೈಪ್ ಮಂದಿ ಅದ. ಮಟನ್ದಾಗ ಅದ, ಫಿಶ್ದಾಗ ಅದ. ಹೇಳ್ತಿದ್ರು ಇಲ್ಲಿ ಜ್ಯೂಸಿ ಮಂದಿ ಭಾಳ ಚೆನ್ನಾಗಿರುತ್ತೆ ಅಂತ. ಹಾಂ ಸರ್, ಭಾಳ ಚೆನ್ನಾಗಿದೆ ಜ್ಯೂಸಿ ಮಂದಿ. ನೀವು ಟ್ರೈ ಮಾಡಿ, ನಿಮಗೆ ಭೀ ಆಯ್ತದ. ಜ್ಯೂಸಿ ಮಂದಿ ಟ್ರೈ ಮಾಡಿ. ಓಕೆ. ಏನು ಪ್ರೈಸ್ ಏನು ಸ್ಟಾರ್ಟ್ ಆಗುತ್ತೆ? ನಮ್ದು ಬೇಸಿಕ್ ಪ್ರೈಸ್ ಅದ ರೀ ಸರ್. ಕಂಪೇರ್ ಟು ಅದರ್ ರೆಸ್ಟೋರೆಂಟ್ ನಂಬರ್ ಬೇಸಿಕ್ ಪ್ರೈಸ್ ಅದ. ಜ್ಯೂಸಿ ಮಂದಿ ಅಂದ್ರೆ 400 ಬರ್ತಾವ. ನಿಮಗೆ 2 ಪೀಸ್ ಮಂದಿ 2 ಜನ ಚೆನ್ನಾಗಿ ಉಣ್ಬೇಕು ಸರ್. ಅದು ರೈಸ್ ಅದು ಒಂದ್ಸಲಿ ಮಾತ್ರ ಇದು ರಿಫಿಲಿಂಗ್ ಇರುತ್ತಾ ಅಥವಾ ಒಂದೇ ಸಲಿ? ನಿನಗೆ ಬೇಕಂದ್ರೆ ರಿಫಿಲಿಂಗ್ ಬಿ ಆಯ್ತದ್ರಿ ಸರ್. ಬಟ್ ನಾ ಕೊಡ್ತೀವಿ, ನಾ ಕ್ವಾಂಟಿಟಿ ಎಷ್ಟು ಕೊಡ್ತೇವೆ ನೋಡ್ರಿ, ಅದು ಕ್ವಾಂಟಿಟಿದಾಗ 2 ಮಂದಿ ಆರಾಮ್ ಸರಿ ಉಣ್ತಾರೆ ಸರ್. ಸೊ ರಿಫಿಲಿಂಗ್ ಆಪ್ಷನ್ ಇರುತ್ತೆ. ಬಟ್ ಅಪಿಟೈಟ್ ಇದ್ದವ್ರು ತಗೋಬಹುದು, ಇಲ್ಲ ಇಫ್ ಯು ವಾಂಟ್ आप ले सकते राइस, नहीं बोले तो चलता है. ಓಕೆ ಸರ್. ಅದು ಬಿಟ್ಟು ಬೇರೆ ಏನು ಸ್ಪೆಷಲ್ ಇದೆ ಸರ್ ನಿಮ್ಮ ಊರು? ನಮ್ಮಲ್ಲಿ ಕಬಾಬ್ ಇದೆ ರೀ ಸರ್. ವರ್ಲ್ಡ್ ಕ್ಲಾಸ್ ಕಬಾಬ್ ಇದೆ ನಮ್ಮಲ್ಲಿ. ಕಬಾಬ್, ಮಟನ್ ರೋಸುಲಿ ಕಬಾಬ್ ಇದೆ, ಬಟ್ಟಿ ಕಬಾಬ್ ಇದೆ. ಅದು ಹೇಗೆ ಮಾಡೋದು? ಬಟ್ಟಿ ಕಬಾಬ್ ಅಂದ್ರೆ ಅದು ತಂದೂರ್ದಾಗ ಬರ್ತಾರೆ ಸರ್. ನಾನು ತೋರಿಸ್ತೇವೆ ಎಲ್ಲ ರೀ, ಎಲ್ಲ ತೋರಿಸ್ತೇನೆ ಸರ್. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್.
ಇದೆ ಟೇಸ್ಟು. ಖಾರ ಇಲ್ಲ. ನಾನು 2 ದಿನದ ಬೇರೆ ವಾಯ್ಸ್ ಬೇರೆ ಹೋಗ್ಬಿಟ್ಟಿದೆ. ಸೂಪ್ ಕುಡಿದ ತಕ್ಷಣ ಬಿಸಿ ಫುಲ್ ಗಂಟ್ಲು ಒಂದು ಸ್ವಲ್ಪ ಸ್ಪೈಸಸ್ ಹೊಡೆದ್ರೆ ಚೆನ್ನಾಗಿ ಅನ್ಸುತ್ತೆ ಅನ್ಕೊಂಡೆ. ಬಟ್ ಇದು ಖಾರ ಇಲ್ಲ, ಬಟ್ ಏನಂದ್ರೆ ಚೆನ್ನಾಗಿದೆ, ಲೈಕ್ ಡೆಲಿಷಿಯಸ್ ಆಗಿದೆ. ಒಂದು ಒಳ್ಳೆ ಬಿಗಿನಿಂಗ್. ಎಸ್, ಆ್ಯಕ್ಚುಲಿ ಜಾಸ್ತಿ ಸ್ಪೈಸಿನಲ್ಲ, ಜಾಸ್ತಿ ಮಸಾಲೆನಲ್ಲ. ಹೆಂಗಂದ್ರೆ ಸ್ಟಾರ್ಟರ್ ಹೆಂಗೆ ಮಾಡ್ರೇಟ್ ಆಗಿರಬೇಕು ಆ ಥರ ಇದೆ. ಸಡನ್ನಾಗಿ ಸ್ಪೈಸ್ ಜಾಸ್ತಿ ಮಾಡಿದ್ರು ಮತ್ತೆ ಕೆಮ್ಮಕ್ಬಿಡುತ್ತೆ. ನನಗೆ ಬೇಕು ಅಂತ ಅನ್ಕೊಂಡು ಬಂದೆ, ಬಿಕಾಸ್ ಐ ನೀಡ್ ಇಟ್ ಬ್ಯಾಡ್ಲಿ. ಈಗ ಮಾಡಿಸ್ತೀನಿ ಒಳಗೆ ಹೋಗ್ಬಿಟ್ಟು. ಸೊ ಫೈನಲಿ ಇಷ್ಟೋ ತನಕ ಕಾದಿದ್ದಕ್ಕೆ ಮಂದಿ ಬಂದ್ಬಿಟ್ಟಿದೆ. ಸೊ ನೋಡ್ಬೋದು, ಫುಲ್ ಇಲ್ಲಿ ಲೋಡೆಡ್ ಆಗಿದೆ. ಕರೆಕ್ಟಾಗಿ ಒಂದು 2 ಜನ ತಿನ್ನೋಕ್ಕೆ ಕರೆಕ್ಟ್ ಆಗಿದೆ ಆ್ಯಕ್ಚುಲಿ. ಸೊ ತಂದೂರಿ ಪೀಸಸ್ಸು ಇದೆ, ಅದರೊಟ್ಟಿಗೆ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಿರೋದು ಇದು ಜ್ಯೂಸಿ ಚಿಕನ್ ಅಂತ. ಇಲ್ಲಿ ಭಯಂಕರ ಪಾಪ್ಯುಲರು. ನಾವು ಇದನ್ನೇ ಮಂದಿ ಹೇಳೋಣ ಅಂತ ಅನ್ಕೊಂಡ್ವಿ ಫುಲ್ಲು. ಬಟ್ ಮತ್ತೆ ಊರಿಗೆ ಬರೋಕ್ಕಾಗಲ್ಲ, 2-3 ಆಪ್ಷನ್ ಟ್ರೈ ಮಾಡೋಣ ಅಂತ ಅರ್ಧ ಮಂದಿ ಇದನ್ನ ಹೇಳಿದೀವಿ ಜ್ಯೂಸಿ, ಇನ್ನು ಅರ್ಧ ತಂದೂರಿ ಹೇಳಿದೀವಿ. ಲೆಗ್ ಪೀಸ್ ನೀವು ನೋಡ್ಬೋದು ಹೆಂಗಿದೆ, ಫುಲ್ ಒಳ್ಳೆ ತಂಗಡಿ ಕಬಾಬ್ ಸಕ್ಕತ್ತಾಗಿದೆ. ಬನ್ನಿ ಸರ್, ಒಂದು ಚೀರ್ಸ್ ಮಾಡ್ಬಿಡೋಣ. ಚೀರ್ಸ್. ಸೊ ಬಾಯಲ್ಲಿ ಒಂದು ಬೈಟ್ ಎಳಿತಿದ್ದಂಗೆ ಕಂಪ್ಲೀಟ್ಲಿ ಮೀಟ್ ಕೈ ಕರೆಕ್ಟಾಗಿ ಬಂತು. ಇದು ಲೈಕ್ ತುಂಬ ಏನಂತಾರೆ, ಕರೆಕ್ಟಾಗಿ ಕುಕ್ ಆಗಿದೆ. ಜಾಸ್ತಿ ಸ್ಪೈಸಿನ ಇದರಲ್ಲೂ ಇಲ್ಲ ಆಪ್ಷನು, ಲೈಕ್ ಅಂದರೆ ಬಟ್ ಅಂದರೆ ಮಸಾಲೆ ಥರನೂ ಸಿಗ್ತಿಲ್ಲ. ಕರೆಕ್ಟಾಗಿ ಫುಲ್ಲಿ ಕುಕ್ಟಾಗಿ ಬಂದಿದೆ. ಸೊ ಮೀಟು ಸಖತ್ತಾಗಿ ಅಂದರೆ ಜ್ಯೂಸಿ ಆಗಿದೆ. ಲೈಕ್ ಚಿಕನ್ ಏನು ಓಲ್ಡ್ ಮೀಟ್ ಥರ ಏನಿಲ್ಲ, ಪರ್ಫೆಕ್ಟ್ಲಿ ಟೆಂಡರ್ ಏನಂತ ಮೀಟು. ಈಗ ರೈಸಿಗೆ ನೋಡೋಣ. ಸೊ ಒಂದು ಸ್ವಲ್ಪ ಪೀಸ್ ಒಟ್ಟಿಗೆ ಮಂದಿ ರೈಸು. ಲೈಟಾಗಿ ಸ್ವಲ್ಪ ಹುಳಿ ಇದೆ. ಅದು ಸ್ವಲ್ಪ ಲಿಂಬು ಹಿಂಗೆ ಹಿಂಡಿಟ್ಟು ಹಾಕಿದಾರೆ ಅನ್ನೋದು ಗೊತ್ತಿಲ್ಲ. ಅದು ಮೋಸ್ಟ್ ಅಥವಾ ನಾನು ಲಿಂಬು ಪಕ್ಕದಲ್ಲಿ ಇದ್ದಿದ್ದು ನನಗೆ, ಅದು ಪಕ್ಕದಲ್ಲೇ ಇತ್ತು ಅದಕ್ಕೋಸ್ಕರ. ಸೊ ಪಕ್ಕದಲ್ಲಿ ಇದ್ದಿದ್ದಕ್ಕೋಸ್ಕರ ಅದು ಸ್ವಲ್ಪ ರೈಸ್ ಒಂಚೂರು ಹುಳಿ ಬಂತು ನನಗೆ. ನಾನು ಆಮೇಲೆ ಏನಪ್ಪ ಅಂತ ಅನ್ಕೊಂಡೆ. ಬಟ್ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿರೋದಕ್ಕೆ ಒಂಥರ ಸ್ವೀಟ್ನೆಸ್ ಇರುತ್ತೆ, ಅದರೊಟ್ಟಿಗೆ ಟೇಸ್ಟು ಸಹ ಮೈಲ್ಡ್ ಆಗಿ ಬರ್ತಾ ಇರುತ್ತೆ. ಸೊ ಪೀಸ್ ಒಂದು ಚೂರು ಹಾಕೊಂಡು ತಿಂದರೆ ಮಸ್ತ್ ಕಾಂಬಿನೇಷನ್. ಹಂಗೆ ಮಂದಿರ ಯಾವಾಗಲೂ ಒಂಥರ ಮೈನೀಸ್ ಸಿಕ್ಕಾಪಟ್ಟೆ ಪಾಪ್ಯುಲರು. ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದೆ, ಅವ್ರು ಹೇಳ್ತಾ ಇದ್ರು ಲೈಕ್ ಎಷ್ಟು ಕೆ ಜಿ ಆಗ್ತಾ ಹೋಗುತ್ತೆ, ಇದ್ರದ್ದು ಅಷ್ಟೇ ಕೆ ಜಿ ಖಾಲಿ ಆಗ್ತಾ ಹೋಗುತ್ತಂತೆ ಮೈನೀಸು. ಸೊ ಇದು ಆಲ್ರೆಡಿ ಇದರಲ್ಲಿದೆ, ಬಟ್ ನಾವು ಇದ್ರಲ್ಲಿ ತಗೊಳ್ಳೋಣ. ನಾರ್ಮಲ್ಲಿ ತಂದೂರಿಲಿ ಒಂದು ಬೈಟ್ ತಗೊಂಡು ಮೈಯಲ್ಲಿ ಒಂದು ಸ್ವಲ್ಪ ಡಿಪ್ ಮಾಡಿದ್ರೆ ಮಯೋ ತುಂಬ ಸ್ವೀಟ್ ಆಗಿದೆ. ಅದು ಆ್ಯಕ್ಚುಲಿ ಇನ್ನೂ ಚಿಕನ್ನು ಸ್ಪೈಸಿ, ನಾನು ಇಲ್ಲೆಲ್ಲ ಬಂದ್ಬಿಟ್ಟು ಏನೋ ಭಯಂಕರ ಸ್ಪೈಸಿ ಇರುತ್ತೆ ಅಂತ ಅನ್ಕೊಂಡೆ. ಹಿಂಗೆಲ್ಲ ತಿಂದರೆ ಬರೀ ಸ್ವೀಟ್ನೆಸ್ ಎಲ್ಲ ಜಾಸ್ತಿ ತಿಂದಾಗ ಅನ್ಸುತ್ತೆ ನಾವು. ಮಯೋ ಸ್ವಲ್ಪ ಅಂದರೆ ಇಲ್ಲಿ ಈ ಕಡೆ ಜನತೆ ಸ್ವಲ್ಪ ಮೇಯೋನ ಜಾಸ್ತಿ ಬಳಸ್ತಾರೆ. ಸೊ ಕೆಲವರು ಇರ್ತಾರೆ, ಹೆಂಗಿರ್ತಾರೆ ಅಂದರೆ ಚಿಕನ್ ಪೀಸ್ಗಿಂತ ಜಾಸ್ತಿ ಮೇಯೋನ ಡಿಪ್ ಮಾಡಿ ತಿನ್ನೋರು ಇರ್ತಾರೆ. ಸೊ ಅವಾಗ ಏನಂದರೆ ಬರೀ ನಿಮಗೆ ಬರೀ ಸ್ವೀಟ್ನೆಸ್ಸೇ ಬರ್ತಾ ಇದೆ ಅಂತ ಆಗುತ್ತೆ ಅಷ್ಟೇ ಬಿಟ್ಟರೆ. ಬಟ್ ಅವ್ರವ್ರ ಚಾಯ್ಸ್ಗೆ ತಕ್ಕಂಗೆ. ಸೊ ನೀವು ತಗೊಳ್ಳಿ, ನೋಡ್ತಾ ಇದ್ದೀರಾ ರೈಸ್ ಆಗಿದೆ.
ಚೆನ್ನಾಗಿದೆ ಸರ್. ಫಸ್ಟ್ ಅವರು ನಿಮ್ಮ ರಿವ್ಯೂ ಕೇಳ್ಬಿಟ್ಟು ಆಮೇಲೆ ನೀವೆಲ್ಲ ಹೇಳಿದಕ್ಕೆ ನಾನು ಈ ಜಾಗಕ್ಕೆ ಬಂದಿರೋದು. ಚೆನ್ನಾಗಿದೆ ಅಂದ್ರೆ ಒಂಥರ. ಸೊ ಸಿ ಎಂ ಅವರು ಇದನ್ನ ಭಾಳ ರೆಕಮೆಂಡ್ ಮಾಡಿದ್ರು ಜ್ಯೂಸಿ ಚಿಕನು. ನೋಡೋಣ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದಾಗುತ್ತೆ ಅಂತ. ನಾನು ಒಳಗೆ ನೋಡಿದಾಗ ಕಲರ್ ನೋಡ್ಬಿಟ್ಟು ಬೇರೆನೋ ಯಾವುದೋ ಬೇರೆ ಚಿಕನ್ ಅಂತ ಅನ್ಕೊಂಡೆ, ಲೈಕ್ ಮಾಡಿರೋದು. ಬಟ್ ಆ್ಯಕ್ಚುಲಿ ಇದು ಸೇಮ್ ಇದರಲ್ಲಿ ಏನು ತಂದೂರಿಯಲ್ಲಿ ಮಾಡಿದ್ದಾರೆ ಅದರಲ್ಲಿ ಇವ್ರದೇ ಒಂದು ಸಾಸ್ ಇದರಲ್ಲಿ ಕರೆಕ್ಟಾಗಿ ಒಂದು ಮ್ಯಾರಿನೇಟ್ ಮಾಡಿದ್ದಾರೆ. ಸೊ ಹಂಗಾಗಿ ನಿಮಗೆ ಮೋರ್ ಓವರ್ ಲೈಕ್ ನಿಮಗೆ ಈ ಮಸಾಲೆಗಳು ಯಾವುದು ಸಿಗಲ್ಲ, ಕಂಪ್ಲೀಟ್ಲಿ ಸಾಸ್ ಏನಿದೆ ಡಿಪ್ಪು ಆದ್ರೂ ಟೇಸ್ಟೇ ಬರುತ್ತೆ. ಓವರಾಲ್ ಇಲ್ಲಿ ನೋಡಿದ್ರೆ ಬೇಸಿಕಲಿ ಇದು ಯಾವುದೇ ಥರದ ಖಾರ ಏನೂ ಇಲ್ಲ, ಇಟ್ಸ್ ಲೋಡೆಡ್ ವಿತ್ ಸ್ವೀಟ್ನೆಸ್ ಥರನೇ ಹೇಳಬೇಕು. ಹಾಗಂತ ಭಯಂಕರ ಏನು ಡೆಸರ್ಟ್ ಅಲ್ಲ ಇದು, ಅಂದರೆ ಖಾರ ಇಷ್ಟಪಡದಿದ್ದವರಿಗೆ ನಾನು ಹೇಳ್ತಿರೋದು ಇಲ್ಲಿ. ಯಾಕಂದರೆ ಈ ಊರಿಗೆಲ್ಲ ಬಂದಾಗ ನನಗೆ ನಾನ್ ಸ್ಟಾಪ್ ಆಗಿ ಸ್ಪೈಸಿ ತಿಂದು ಅದೇ ಮೆಂಟಲ್ ಇರುತ್ತೆ. ಓಕೆ ಏನಾದ್ರು ಮುಟ್ಟಿದಾಗ ಚಿಕನ್ ಐಟಮ್ಸು ಖಾರ ಇರುತ್ತೆ ಅಂತ, ಬಟ್ ದಿಸ್ ಇಸ್ ಸಮಥಿಂಗ್ ನಿಮಗೆ ಹೊಟ್ಟೆ ಮೇಲೆ ಏನು ಭಾರ ಅನ್ಸೋದಿಲ್ಲ. ಲೈಕ್ ಫೀಲಿಂಗ್ ಟೂ ಮಚ್ ಆಫ್ ಏನಂತಾರೆ ಹೆವಿನೆಸ್ ಅಥವಾ ಸ್ಪೈಸಿನೆಸ್ ಆದಾಗ ಇಂಟೆಸ್ಟೈನಲ್ಲಿ ನೀರು ಕುಡಿಬೇಕು ಅಂತೇನಿಲ್ಲ. ಇದು ತಿಂತಾ ಇದ್ರೆ ನೀರು ಕುಡಿಯೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ, ಅಷ್ಟು ಮೈಲ್ಡ್ ಆಗಿದೆ. ಸೊ ಅದೊಂದು ಬೆಸ್ಟ್ ಪಾಯಿಂಟ್ ಅಂತ ಹೇಳಬಲ್ಲೆ ನಾನು. ಸೊ ಇನ್ನು ಇದಿಷ್ಟು ಕಂಪ್ಲೀಟ್ ಮಾಡಿ ಮತ್ತೆ ನಿಮಗೆ ಸಿಗ್ತೀನಿ. ಸರ್ ಸ್ವಲ್ಪ ಮುಜುಗರದಿಂದ ಹಂಗೆ ತಿಂತಾ ಇದ್ದಾರೆ, ಏನು ಮಾತಾಡ್ತಾ ಇಲ್ಲ. ಬಟ್ ಆಮೇಲೆ ಮಾತಾಡಿಸ್ತೀನಿ. ಆಫ್ ಮಾಡಿದ್ರೆ ವಿತಿನ್ 30 ಸೆಕೆಂಡ್ಸ್ ನಾನ್ ಸ್ಟಾಪ್ ಆಗಿ ಮಾತಾಡ್ತಾರೆ, ಕ್ಯಾಮ್ರಾ ಮುಂದೆ ಸ್ವಲ್ಪ ಕಮ್ಮಿ ಮಾತಾಡ್ತಾರೆ. ಊಟದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್. ಇವಾಗ ನಾವು ಅದನ್ನ ಕಾನ್ಸಂಟ್ರೇಟ್ ಮಾಡಿ ಫಿನಿಶ್ ಮಾಡಿ ನಿಮ್ಮ ಜೊತೆ ನಾನು ಸಿಗ್ತೇನೆ. ಫೈನಲಿ ಒಂದು ಆಲ್ಮೋಸ್ಟ್ 40 ಮಿನಿಟ್ಸ್ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ತಿಂದು ಮುಗಿಸಿದ್ವಿ. ಇದು ಸರ್ ಹೇಗಿತ್ತು? ಚೆನ್ನಾಗಿದೆ ಸರ್, ತುಂಬಾ ಚೆನ್ನಾಗಿದೆ, ತುಂಬಾ 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 ಚೆನ್ನಾಗಿದೆ. ನೀವು ಇದನ್ನ ಡೈಲಾಗ್ ಹೇಳ್ಬೇಕಂತ ರೆಡಿಯಾಗಿ ಟೇಸ್ಟ್ ಇದೆ, ಭಾಳ ಟೇಸ್ಟ್ ಇದೆ. ಓಕೆ, ಸೊ ಫ್ಯಾಮಿಲಿ ಒಟ್ಟಿಗೆ ಬಂದು ಕೂರೋದಕ್ಕೆ ಪ್ರತಿಯೊಂದು ಕ್ಯಾಬಿನ್ ಇದೆ. ಇದಕ್ಕೆ ಮಜಲಿಸ್ ಅಂತ ಹೇಳ್ತಾರೆ. ನೆಲದಲ್ಲಿ ಕುತ್ಕೊಂಡು ಒಟ್ಟಿಗೆ ಹರಟೆ ಹೊಡ್ಕೊಂಡು ಏನು ಟೈಮ್ ಬೌಂಡ್ರಿ ಏನಿರೋದಿಲ್ಲ, ತಿಂದ ತಕ್ಷಣ ಇದು ಖಾಲಿ ಮಾಡ್ಬೇಕಂತ. ಸೊ ಎಂಜಾಯ್ ಮಾಡಿಕೊಂಡು ತಿನ್ನೋವಂಥ ಜಾಗ. ಸೊ ಏನಂತಾರೆ ಹೇಳ್ತಾರೆ, ಯಾರು ನಿಮ್ಗೆ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ. ಫುಡ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಖುಷಿಯಿಂದ ನಗಾಡ್ಕೊಂಡು ತಿನ್ಬೋದು. ಬಟ್ ಇನ್ ಕೇಸ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ರೆ ನಾನು ವಿಜಯಪುರದಲ್ಲೂ ಹಾಕಿದ್ದೆ, ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ದಟ್ ವಾಸ್ ಫಾರ್ ಬೆಟರ್ ಅಂತ ನನ್ನ ಅಭಿಪ್ರಾಯ. ಬಟ್ ಈ ಊರಿಗೆ ಸಮಥಿಂಗ್ ಗುಡ್ ವಿಚ್ ಹ್ಯಾವ್ ಟ್ರೈಡ್. ಆ್ಯಂಡ್ ಹಾಸ್ಪಿಟಾಲಿಟಿ ಚೆನ್ನಾಗಿದೆ. ಸೊ ದೇ ಟೇಕ್ ಕೇರ್ ಯು. ಆ್ಯಂಡ್ ಈ ಥರ ಏನು ಗಲಾಟೆ ನಡೀತಿರಲ್ಲ, ಅವರು ಅವ್ರ ಪಾಡಿಗೆ ಎಲ್ಲರೂ ತಿಂತಾ ಇರ್ತಾರೆ. ನಾವು ಇಷ್ಟೋ ತನಕ ಮಾತಾಡ್ಬೇಕಾದ್ರೆ ಯಾರಿಗೂ ಡಿಸ್ಟರ್ಬೆನ್ಸ್ ಇಲ್ಲ. ಅದೊಂದು ಭಾಳ ಖುಷಿ ಅನ್ಸ್ತು ನನಗಿಲ್ಲಿ. ಸೊ ನಿನ್ನೆ ಒಂದು ರೆಸ್ಟೋರೆಂಟಿಗೆ ಹೋಗಿದ್ದೆ, ಅಲ್ಲಿ ಮಕ್ಕಳು ಪಾಪ ಕಿರ್ಚ ಆಡ್ತಾ ಇದ್ರು. ಬಟ್ ಇಲ್ಲಿ ಆರಾಮಾಗಿ ಒಂದು ಸಣ್ಣ ಮಗು ಏನಾದ್ರು ಇದು ಮಾಡ್ತಿದೆ, ಅದು ಸೆಕೆಂಡ್ರಿ. ಬಟ್ ನಿಮ್ಗೆ ನಾನು ಹೇಳ್ತಿರೋದು ನಾಯ್ಸ್ ಬೇರೆ ಥರನೇ ಇರುತ್ತೆ ಆ್ಯಕ್ಚುಲಿ. ನಾರ್ಮಲ್ ರನ್ನಿಂಗ್ ರೆಸ್ಟೋರೆಂಟ್ಸಲ್ಲಿ ಕುತ್ಕೊಂಡು ತಿನ್ಬೇಕಾದ್ರೆ ದಿಸ್ ಪೀಸ್ಫುಲ್ ಪ್ಲೇಸ್, ಫನ್ನಾಗಿ ಅಂತ ಹೇಳ್ತಾರೆ ಫ್ಯಾಮಿಲಿ ಒಟ್ಟಿಗೆ ತಿನ್ನೋವಂಥ ಜಾಗ. ಸೊ ನೀವೇನಾದರೂ ಬೀದರ್ಲಿದ್ರೆ ಖಂಡಿತವಾಗ್ಲೂ ಕಾಂಚಾಚದಲ್ಲಿ ಬಂದು ಊಟ ಮಾಡಿ. ವಿಜಯವರೇ, ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಟೈಮ್ ಕೊಟ್ಟು ಇಷ್ಟೊಂದು ನಮ್ಮ ಜೊತೆ ಇದಕ್ಕೆ. ಸೊ ಮತ್ತೆ ಇನ್ನೊಂದು ಜಾಗದಲ್ಲಿ ಇನ್ನೊಂದು ಊರಲ್ಲಿ ನಿಮಗೆ ಸಿಗ್ತೀನಿ, ಅಲ್ಲಿ ಇನ್ನೂ ಇಷ್ಟು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಇನ್ ಕೇಸ್ ನೀವೇನಾದರೂ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು.